ರೇವಣ್ಣ ರದ್ದು ಎನ್ನಲಾದ ವಿಡಿಯೋ ಪ್ರಕರಣ ಸಂಬಂಧ ಎಫ್ಎಸ್ಎಲ್ನಿಂದ ಸ್ಫೋಟಕ ವರದಿಯೊಂದು ಹೊರಬಿದ್ದಿದೆ. ಮಹಿಳೆಯರ ಮೇಲೆ ಅತ್ಯಾಚಾರ ನಡೆಸಿದ ಆರೋಪದ ಪ್ರಜ್ವಲ್ ರದ್ದು ಎನ್ನಲಾದ ವಿಡಿಯೋ ಎಲ್ಲೆಲ್ಲೂ ಹರಿದಾಡಿತ್ತು. ಈ ಬಗ್ಗೆ ವಿಧಿವಿಜ್ಞಾನ ಪ್ರಯೋಗಾಲಯ ವಿಡಿಯೋಗಳು ಅಸಲಿ ಅಂತ ತಿಳಿಸಿದೆ. ಅಶ್ಲೀಲ ವಿಡಿಯೋ ಜಪ್ತಿ ಮಾಡಿದ್ದ ತನಿಖಾಧಿಕಾರಿಗಳು ವಿಡಿಯೋಗಳು ನೈಜವಾಗಿವೆ, ತಿರುಚುವಿಕೆ ನಡೆದಿಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ ವಿಡಿಯೋದಲ್ಲಿನ ವ್ಯಕ್ತಿ ಯಾರು ಅಂತ ತನಿಖೆಯಿಂದ ಪತ್ತೆ ಹಚ್ಚಬೇಕು ಅಂತ ಮಾಹಿತಿಯನ್ನ ನೀಡಿದ್ದಾರೆ. ಕಳಪೆ ಮಾಂಸ ದಂಧೆ ಆರೋಪ ಕೇಸ್ ಸಂಬಂಧ ಕಾಟನ್ಪೇಟೆ ಪೊಲೀಸರು ಅಬ್ದುಲ್ ರಜಾಕ್ ಅವರನ್ನ ವಿಚಾರಣೆ ಮಾಡಿದ್ದಾರೆ. ಮಾಂಸ ಸಾಗಾಣಿಕೆ ಮತ್ತು ಮಾರಾಟಕ್ಕೆ ಸಂಬಂಧಿಸಿದಂತೆ ಕೆಲವು ದಾಖಲೆಗಳೊಂದಿಗೆ ರಜಾಕ್ ಹಾಜರಾಗಿದ್ರು. ಈ ವೇಳೆ ಪೊಲೀಸರು ಮತ್ತಷ್ಟು ದಾಖಲೆಗಳನ್ನು ಒದಗಿಸುವಂತೆ ಸೂಚಿಸಿದ್ದಾರೆ. ದಾಖಲೆ ಸಮೇತ ಮತ್ತೊಮ್ಮೆ ವಿಚಾರಣೆಗೆ ಹಾಜರಾಗಲು ಸೂಚನೆಯನ್ನು ನೀಡಲಾಗಿದ್ದು, ಇಂದು ರಜಾಕ್ ಮತ್ತೆ ವಿಚಾರಣೆಗೆ ಹಾಜರಾಗಲಿದ್ದಾರೆ. ರಾಮನಗರದಲ್ಲಿ ಮುಡಾ ಹಗರಣ ಖಂಡಿಸಿ ಬಿಜೆಪಿಯಿಂದ ಪಾದಯಾತ್ರೆ ನಡೆಸುವುದಕ್ಕೆ ಸಜ್ಜಾಗಿದೆ. ಬಿಜೆಪಿ ಪಾದಯಾತ್ರೆಗೆ ಟಕ್ಕರ್ ಕೊಡೋದಕ್ಕೆ ಕಾಂಗ್ರೆಸ್ ಪ್ರತಿತಂತ್ರ ರೂಪಿಸಿದೆ. ಕೇಂದ್ರ ಸರ್ಕಾರದ ಧೋರಣೆ ಖಂಡಿಸಿ ಬಿಡದಿಯಲ್ಲಿ ಕಾಂಗ್ರೆಸ್ ಸಮಾವೇಶ ಆಯೋಜಿಸಿದೆ. ಈ ಸಮಾವೇಶದ ಕುರಿತು ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಮಾಹಿತಿ ನೀಡಿದ್ದಾರೆ. ರಾಜ್ಯಕ್ಕೆ ಕೇಂದ್ರ ಬಿಜೆಪಿ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ. ರಾಜ್ಯ ಬಿಜೆಪಿ ಕೇಂದ್ರದಿಂದ ಅನುದಾನ ಕೊಡಿಸದೆ ಬೂಟಾಟಿಕೆ ಪಾದಯಾತ್ರೆ ಮಾಡ್ತಾ ಇದೆ. ಕೇಂದ್ರದ ಅನ್ಯಾಯದ ಬಗ್ಗೆ ಜನರಿಗೆ ತಿಳಿಸಿ ಚೀಮಾರಿ ಹಾಕುವ ಕೆಲಸ ಮಾಡ್ತೀವಿ. ಕೇಂದ್ರದ ಮಲತಾಯಿ ಧೋರಣೆ ಬಗ್ಗೆ ಜನರಿಗೆ ಅರಿವು ಮೂಡಿಸ್ತೇವೆ ಅಂತ ಹೇಳಿದರು. ಏನು ಕೂಡ ಕೇಂದ್ರ ಸರ್ಕಾರದಿಂದ ಅನುದಾನ ಕೊಡಿಸದೆ ಕೇವಲ ಊಟಾಟಿಕೆ ಪಾದಯಾತ್ರೆಗಳನ್ನು ಮಾಡ್ತಾ ಇದ್ದಾರಲ್ಲ, ಅದರ ವಿರುದ್ಧವಾಗಿ ನಾಳೆ ಬಿಡದಿನಲ್ಲಿ ಮೊದಲನೇ ಹಂತದಲ್ಲಿ ಒಂದು ಸಮಾವೇಶವನ್ನು ಮಾಡಿ ಕೇಂದ್ರ ಸರ್ಕಾರಕ್ಕೆ ಮತ್ತು ಇಲ್ಲಿರ್ತಕ್ಕಂಥ ಬಿಜೆಪಿಯವರಿಗೆ ಚೀಮಾರಿ ಹಾಕಲಿಕ್ಕೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ನಾಳೆ ಬಿಡದಿನಲ್ಲಿ ಮಧ್ಯಾಹ್ನ 12 ಗಂಟೆಗೆ ಕಾರ್ಯಕ್ರಮ ಇರ್ತದೆ. ದಯಮಾಡಿ ಸಾರ್ವಜನಿಕರೆಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ನಗರದಲ್ಲಿ ಹಾಡ ಹಗಲೇ ವ್ಯಕ್ತಿಯನ್ನ ಬರ್ಬರವಾಗಿ ಕೊಲೆ ಮಾಡಲಾಗಿದೆ. ಹಳೆ ದ್ವೇಷಕ್ಕೆ ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ಕೊಚ್ಚಿ ಮರ್ಡರ್ ಮಾಡಿದ್ದಾರೆ. ಅಜಿತ್ ಎಂಬಾತನನ್ನ ಕೊಲೆ ಮಾಡಿರುವಂತಹ ಶಂಕೆ ವ್ಯಕ್ತವಾಗಿದೆ. ಸ್ಥಳಕ್ಕೆ ಶೇಷಾದ್ರಿಪುರಂ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಈ ವೇಳೆ ಡಿಸಿಪಿ ಶೇಖರ್ ಕೊಲೆ ಬಗ್ಗೆ ಸ್ಪಷ್ಟನೆಯನ್ನ ಕೂಡ ನೀಡಿದ್ದಾರೆ. ಆಗಿರ್ತಕ್ಕಂಥವರು ಅಜಿತ್ ಕುಮಾರ್ ಅಂತ ಹೇಳ್ಬಿಟ್ಟು ಸುಮಾರು 27 ವರ್ಷ ವಯಸ್ಸು. ಏನು ಮೃತರಾಗಿ ಈತನ ಮೇಲೆ ಶೇಷಾದ್ರಿಪುರಮಲ್ಲಿ 2022ನೇ ಸಾಲಿನಲ್ಲಿ ಒಂದು ಕೊಲೆ ಪ್ರಕರಣದಲ್ಲಿ ಆರೋಪ ಆಗಿದ್ದಂತೆ. ಸೊ ಆ ಹಿನ್ನೆಲೆಯಲ್ಲಿ ಕೊಲೆ ಆಗಿರ್ಬೋದು ಅಂತ ಹೇಳಿ ನಾವು ಶಂಕೆ ಪಡ್ತಾ ಇದ್ದೇವೆ. ಸದ್ಯಕ್ಕೆ ಈಗ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಳ್ತಾ ಇದ್ದೆವು. ಹೆಚ್ಚಿನ ಮಾಹಿತಿಯನ್ನು ತನಿಖೆ ನಂತರ ತಿಳಿಸಬೇಕು. ಏನು ಹಿನ್ನೆಲೆ ಕೆಲಸ ಮಾಡ್ಕೊಂಡಿದ್ದಾರೆ ಇವರು ಈಗ ಅವರ ರಕ್ತ ಸಂಬಂಧಿಗಳ ಜೊತೆ ಮಾತಾಡಿದಾಗ ಅವರು ಈ ರಕ್ತದಾನ ಏನು ಇದಿರ್ತಾವಲ್ಲ ಬ್ಲಡ್ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಬಿಟ್ಟರೆ ಸದ್ಯ ಪ್ರಾಥಮಿಕ ಮಾಹಿತಿ ಇದೆ. ಸೊ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಅವರ ಕಂಪ್ಲೇಂಟನ್ನು ತೆಗೆದುಕೊಂಡು ಯಾರು ಏನು ಎಲ್ಲಿ ಕೆಲಸ ಮಾಡ್ತಿದ್ರು ಮತ್ತು ಯಾವ ಥರ ಇದಾಯಿತು ಅಂತ ನಮ್ಗೆ 90 ಶಿಕ್ಷೆ ಕೊಟ್ಟಿದ್ದಾರೆ ಸರ್. ಆ ಚಿಕ್ಕ ಮಗ 7 ಸಾವಿರ ಪಾಪ ಮಾಡ್ತಾ ಯಾಕೆ ಸಾರಿ ಅನ್ಯಾಯ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ನಟೋರಿಯಸ್ ಕಿಡ್ನಾಪರ್ಸ್ ಅರೆಸ್ಟ್ ಆಗಿದ್ದಾರೆ. ಇಬ್ಬರನ್ನ ಕಿಡ್ನಾಪ್ ಮಾಡಿ 80 ಲಕ್ಷ ವಸೂಲಿ ಮಾಡಿದ್ದ ಲೋಹಿತ್ ಅಲಿಯಾಸ್ ರೋಹಿತ್ ಗ್ಯಾಂಗ್ ಅನ್ನ ಪೊಲೀಸರು ಎಡೆಮುರಿ ಕಟ್ಟಿದ್ದಾರೆ. ಮಾಜಿ ಸಚಿವ ವರ್ತೂರು ಪ್ರಕಾಶ್ ಬಳಿ ಹಣ ದರೋಡೆ ಕೇಸ್ನಲ್ಲಿ ರೋಹಿತ್ ಪ್ರಮುಖ ಆರೋಪಿಯಾಗಿದ್ದ ಅಂತ ತಿಳಿದು ಬಂದಿದೆ. ಹೀಗಾಗಿ ರೋಹಿತ್ ಪ್ರವೀಣ್ ಅಲಿಯಾಸ್ ನೇಪಾಳಿ, ಸಂತೋಷ್, ವೆಂಕಟೇಶ್, ಭರತ್ ನಾಯಕ್, ಪ್ರಸನ್ನ, ಬರ್ಕತ್ ಎಂಬುವವರನ್ನ ಚಿಕ್ಕಬಳ್ಳಾಪುರ ಪೊಲೀಸರು ಬಂಧಿಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಅಪಹರಣಕ್ಕೆ ಒಳಗಾಗಿದ್ದ 3 ದಿನದ ಮಗುವನ್ನ ರಕ್ಷಣೆ ಮಾಡಲಾಗಿದೆ. ನಗರದ ತಾಯಿ ಹಾಗೂ ಮಕ್ಕಳ ಆಸ್ಪತ್ರೆಯಲ್ಲಿ ಮಗುವಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ತಮಿಳುನಾಡು ಮೂಲದ ಅಮ್ಮು ಎಂಬ ಮಹಿಳೆ ಮಗುವನ್ನ ಅಪಹರಿಸಿ ಸಂಬಂಧಿಕರ ಮನೆಯಲ್ಲಿ ಇರಿಸಿದ್ರು. ಈ ಮಾಹಿತಿ ತಿಳಿತಾ ಇದ್ದಂತೆ ತಮಿಳುನಾಡು ವೇಲೂರು ಪೊಲೀಸರು ಚಿಕ್ಕಬಳ್ಳಾಪುರದಲ್ಲಿ ಮಹಿಳೆ ಹಾಗೂ ಕಾರು ಚಾಲಕನನ್ನ ನಾವು ಕಳೆದ ಚುನಾವಣೆಯಲ್ಲಿ ಸೋತಿದ್ದೇವೆ ಅಂತ ಮಾಜಿ ಸಚಿವ ಶ್ರೀರಾಮುಲು ಪ್ರತಿಕ್ರಿಯಿಸಿದ್ದಾರೆ. ಕೊಪ್ಪಳದ ಗಂಗಾವತಿ ಪಟ್ಟಣದಲ್ಲಿ ಮಾತನಾಡಿದ ಅವರು, ನಾನು ಸೇರಿದಂತೆ ಅನೇಕ ನಾಯಕರ ಸೋಲಿಗೆ ಒಳ ಮೀಸಲಾತಿ ಜಾರಿ ಮಾಡಿದ್ದೇ ಕಾರಣವಾಯಿತು. ಒಳ ಮೀಸಲಾತಿ ನೀಡಿದ್ದೇ ತಪ್ಪು ಅಂತ ನಮ್ಮನ್ನೆಲ್ಲ ಸೋಲಿಸಿದ್ರಿ. ಇನ್ನು ಮೀಸಲಾತಿಯನ್ನೇ ಕಿತ್ಕೊಳ್ತಾರೆ ಅಂತ ಅಪಪ್ರಚಾರವನ್ನ ಮಾಡಿದ್ರು. ಅಂಬೇಡ್ಕರ್ಗೆ ಆದಷ್ಟು ಅಪಮಾನ ನಮಗೆ ಆಗಿಲ್ಲ. ಚುನಾವಣೆಯಲ್ಲಿ ಸೋತಿರಬಹುದು, ಆದರೆ ದಲಿತರ ಮನಸ್ಸು ಗೆದ್ದಿದ್ದೇವೆ ಅಂತ ಹೇಳಿದ್ರು. ನೋಡ್ರಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಇಷ್ಟು ದಿನಗಳ ಕಾಲ
ಒಂದು ಅರ್ಥ ಮಾಡಿಕೊಳ್ಳಿ, ಬಾಬಾ ಸಾಹೇಬ್ ಅಂಬೇಡ್ಕರ್ನ ಅವ್ರನ್ನ ಬಳಸಿಕೊಂಡು ಸುಳ್ಳು ಅಪಪ್ರಚಾರ ಮಾಡೋಂಥ ವಿಚಾರದಲ್ಲಿ ಭಾಳಷ್ಟು ದೊಡ್ಡ ವ್ಯಕ್ತಿಗಳವರು. ಆದರೆ ಇವತ್ತು ಅವತ್ತಿನ ಸಂದರ್ಭದಲ್ಲಿ ಒಳ ಮೀಸಲಾತಿ ಮಾಡಿದರೆ ಕೂಡ ಇವರು ಕೇವಲ ರಾಜಕಾರಣಕ್ಕೋಸ್ಕರವಾಗಿ ಚುನಾವಣೆ ಹತ್ರ ಬರ್ತಾ ಇದೆ ಅನ್ನೋಂಥ ಕಾಸರಿಗೋಸ್ಕರವಾಗಿ ಒಳ ಮೀಸಲಾತಿ ತಂದರ, ಒಳ ಮೀಸಲಾತಿನೇ ಕಸ್ಕೊಂತಾರ ಅನ್ನೋಂಥವ್ರು ಭಾಳಷ್ಟು ದೊಡ್ಡ ಅಪಪ್ರಚಾರ ರೀ. ನಾವು ಕೊಟ್ಟಿರೋದು ಕೂಡ ಸಾರ್ಥಕ ಆಗಿಲ್ಲ. ಹಂಗಾಗಿ ಇವತ್ತು ನಾವೆಲ್ಲರೂ ಕೂಡ ಪಶ್ಚಾತ್ತಾಪ ಪಡ್ತಾ ಇದ್ವಿ. ಆದರೆ ನಮ್ಮೆಲ್ಲರೂ ಕೂಡ ಏನಿವತ್ತು ಅಂದ್ರೆ ಒಂದು ಧೈರ್ಯ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರಿಗೆ ಆದಂಥ ಅಪಮಾನ ನಮಗೇನು ಆಗಲಿಲ್ಲ. ರಾಜಕಾರಣದಲ್ಲಿ ಸೋತಿರ್ಬೋದು, ಜನರ ಮನಸ್ಸಲ್ಲಿ ಗೆದ್ದಿದ್ವಿ, ದಲಿತರ ಮನಸ್ಸಲ್ಲಿ ಗೆದ್ದಿದ್ವಿ. ಎಲ್ಲ ಹಿಂದುಳಿದಂಥ ಸಮುದಾಯ ದಲಿತ ಜನರು ಅವ್ರ ಮನಸ್ಸಿನಲ್ಲಿ ಶಾಶ್ವತವಾದಂಥ ಕೆಲಸ ಭಾರತೀಯ ಎಸ್ಸಿ ಎಸ್ಟಿ ಒಳ ಮೀಸಲಾತಿಗೆ ಸುಪ್ರೀಂ ಕೋರ್ಟ್ ಸಮ್ಮತಿ ನೀಡಿದೆ. ಸಮಾನತೆಯನ್ನ ಉಲ್ಲಂಘನೆ ಮಾಡಲ್ಲ, ಅದು ಕಾನೂನುಬದ್ಧ ಅಂತ ತಿಳಿಸಿದೆ. ಹೀಗಾಗಿ ಸುಪ್ರೀಂ ಕೋರ್ಟ್ ತೀರ್ಪು ಸ್ವಾಗತಿಸಿ ಯಾದಗಿರಿಯಲ್ಲಿ ಮಾದಿಗ ಸಮಾಜ ಮುಖಂಡರು ವಿಜಯೋತ್ಸವ ಆಚರಿಸಿದ್ರು. ಯಾದಗಿರಿ ನಗರದ ಸುಭಾಷ್ ವೃತ್ತದಲ್ಲಿ ಸುಭಾಷ್ ಚಂದ್ರ ಬೋಸ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ್ರು. ಪಂಜಾಬ್, ತಮಿಳುನಾಡು ಮತ್ತು ಹರಿಯಾಣ ರಾಜ್ಯಗಳಲ್ಲಿ ಉಪ ವರ್ಗೀಕರಣವನ್ನ ಒದಗಿಸುವ ಕಾನೂನು ಸಿಂಧುತ್ವ ಎಂದು ಕೋರ್ಟ್ ತೀರ್ಪನ್ನ ಪ್ರಕಟಿಸಿದೆ. ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಯ ಸತತ 3 ದಶಕಗಳ ಹೋರಾಟಕ್ಕೆ ಕೊನೆಗೂ ಸುಪ್ರೀಂ ಕೋರ್ಟ್ ಅಸ್ತು ಎಂದು ಗ್ರೀನ್ ಸಿಗ್ನಲ್ ನೀಡಿದ್ದು ಪರಿಶಿಷ್ಟ ಸಮುದಾಯಗಳಲ್ಲಿ ಸಂತಸ ಮೂಡಿಸಿದೆ. ಸುಪ್ರೀಂ ಕೋರ್ಟ್ ಪರಿಶಿಷ್ಟ ಜಾತಿ ಒಳ ಮೀಸಲಾತಿಗೆ ಗ್ರೀನ್ ಸಿಗ್ನಲ್ ನೀಡಿದ ಹಿನ್ನೆಲೆ ವಿಜಯನಗರ ಜಿಲ್ಲೆಯಲ್ಲಿ ದಲಿತ ಪರ ಸಂಘಟನೆಗಳು ಮುಖಂಡರು ಸಿಹಿಯನ್ನ ಹಂಚಿ ಪಟಾಕಿಯನ್ನ ಸಿಡಿಸಿ ಸಂಭ್ರಮಾಚರಣೆಯನ್ನ ಆಚರಿಸಿದ್ದಾರೆ. ಎಸ್ಸಿ ಎಸ್ಟಿ ಅನುದಾನ ಗ್ಯಾರಂಟಿ ಯೋಜನೆ ಬಳಕೆಗೆ ವಿರೋಧಿಸಿ ಪ್ರತಿಭಟನೆಗೆ ಕರೆ ನೀಡಲಾಯಿತು.